ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ರಾತ್ರಿ ಊಟಕ್ಕೆ ರಸಮ್ ಮಾಡೋಣ ಅಂತ ಹೇಳಿ ಟೊಮೆಟೊ ರಸಮ್ ಈಸಿಯಾಗಿ ಮಾಡೋ ಅಂಥದ್ದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಬೋದು. ಸೊ ಕ್ವಿಕ್ಕಾಗಿ ನೋಡಿ, ಇಷ್ಟು ಐಟಮ್ ಹಾಕ್ತಿದ್ದೆ. ಸೊ 2 ಟೊಮೆಟೊ, 1 ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿ, ಒಂಚೂರು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ತಣ್ಣಗಾದ್ಮೇಲೆ ಇದನ್ನೆಲ್ಲ ತೆಗೆದು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ನೆಕ್ಸ್ಟು ರುಬ್ಬಿರೋವಂಥ ಮಸಾಲೆ, ಆಮೇಲೆ ಇದು ನೀರಿರುತ್ತಲ್ವ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಳೋಣ. ಈಗ ಇದು ಒಂದು ಕುದಿ ಬರಬೇಕು. ಉಪ್ಪು ಹಾಕಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೊಳ್ಳೋಣ. ಸಿಂಪಲ್ಲಾಗಿ ರಾತ್ರಿ ಊಟಕ್ಕೆ ಒಂದು ಇಬ್ಬರಿಗಾಗುವಷ್ಟು ರಸಮ್ ಮಾಡ್ಕೊಂಡಿದ್ದೀನಿ ನಾನು. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಕುದಿಸ್ಕೊಂಡು ನೆಕ್ಸ್ಟ್ ಒಂಚೂರು ಗ್ರೈಂಡ್ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಕೊಳ್ಳೋವಂಥದ್ದು. ಈಸಿಯಾಗಿ ಮಾಡ್ಬೋದು, ತುಂಬ ಬೇಗ ಆಗುತ್ತೆ. ನೋಡಿ, ಬಿಸಿ ಬಿಸಿಯಾದಂತಹ ರಸಮ್ ರೆಡಿ ಇದೆ. ಸೊ ಬೇಗ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರೋವಂತಹ ಈ ಚಳಿಗೆ ರಾತ್ರಿ ಹೊತ್ತು ನೈಟಲ್ಲಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ರಸಮ್ಮು, ಅದ್ರ ಜೊತೆ ನಂಚ್ಕೊಳ್ಳೋಕ್ಕೆ ವಡೆ ಅಥವಾ ಏನಾದರೂ ಇದ್ದರೆ ಅಥವಾ ಹಪ್ಪಳ ಆ ಥರದ್ದು ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಂದು ರಸಮ್ ರೆಡಿಯಾಗಿದೆ. ಚಳಿಗೆ ಕೆಮ್ಮು, ಕಫ ಆ ಥರದ್ದೇನಾದರೂ ಇದ್ದರೆ ಮೆಣಸು, ಜೀರಿಗೆ ಎಲ್ಲ ಹಾಕಿ ಮಾಡಿರೋ ಅಂಥ ರಸಮ್ಮು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸತಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಇವತ್ತು ಸ್ವಲ್ಪ ವಡೆ ಇಟ್ಟಿತ್ತು, ಹಾಗಾಗಿ ವಡೆನೂ ಮಾಡ್ಕೊಂಡಿದ್ದೀನಿ. ಒಂದು 3 ವಡೆ ಹಾಕ್ಕೊಂಡು ರೈಸು ರಸಮ್ಮು. ಇವತ್ತು ಸೆಕೆಂಡ್ ಡೇ ಆಫ್ ಸ್ಕೂಲ್ ಡೇ. ನನ್ನ ಮಗಳದು ಇವತ್ತು ಸ್ಕೂಲ್ ಡೇ ಇತ್ತು. ಸೊ ನಿನ್ನೆ ನನ್ನ ಚಿಕ್ಕ ಮಗಳು ಸ್ಕೂಲ್ ಡೇ ಇತ್ತು, ಇವತ್ತು ದೊಡ್ಡವಳದು. ಹಾಗಾಗಿ ಅಪ್ಪ ಅಮ್ಮ ಹಸ್ಬೆಂಡು ಎಲ್ಲರೂ ಬಂದಿದ್ದೀವಿ. ಈಗ ಆಲ್ರೆಡಿ 5:30 ಆಗಿದೆ ಇವತ್ತು. ಸೊ ನನ್ನ ಮಗಳದು ಫಸ್ಟ್ ಡೇ ಇದ್ದಿದ್ದರಿಂದ ಭರತನಾಟ್ಯ ಡ್ಯಾನ್ಸು, ಹಾಗಾಗಿ ಬೇಗ ಬಂದ್ವಿ. ಸ್ಟಾರ್ಟ್ ಆಗಿಬಿಟ್ರೆ ಮತ್ತು ಮುಗಿದೋದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ನೋಡಿದ್ರೆ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾಯಿದೆ. ಈಗ ಗೆಸ್ಟ್ ಬಂದಿದ್ದರು, ಅನಿಲ್ ಕುಮಾರ್ ಅಂತ, ಇವರು ಪೊಲೀಸ್ ಆಫೀಸರು. ಇರಲಿಲ್ಲ. ಸೊ ಸ್ಕೂಲ್ ಇದ್ದರೆ ಅಲ್ಲಿ ಗ್ರೌಂಡ್ ಇರ್ತಾ ಇರಲಿಲ್ಲ, ನಾವು ಹಾಗೆ ಆಡಬೇಕಾಗಿತ್ತು. ಸೊ ಇವತ್ತು ಇದಕ್ಕೆ ಆದಂಥ ಲೈಕ್ ಸ್ಕೇಟಿಂಗ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ, ಇಂಡೋರು. ಸೊ ಎಲ್ಲ ರೀತಿಯಾದ ಕ್ರಿಕೆಟ್ ಹೊರಗಡೆ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಸೊ ನನ್ನ ಮಗಳು ಡ್ಯಾನ್ಸ್ ಪ್ರೋಗ್ರಾಮ್ ಮುಗೀತು. ಅವರೆಲ್ಲ ಡ್ರೆಸ್ಸು ಎಲ್ಲ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ ಬರೋ ಅಷ್ಟರಲ್ಲಿ 1 ಅವರ್ ಆಗುತ್ತೆ. ಸೊ ಹಾಗಾಗಿ ಇನ್ನೂ ಒಂದು 2-3 ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ನಾವು. ಸೊ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ಬಟ್ ಇವತ್ತು ನಾವು ಬೇಗ ಮುಗಿಸಿದ್ವಿ, ಯಾಕಂದರೆ ಅವಳದು ಫಸ್ಟ್ ಡೇ ಇದ್ದಿದ್ದರಿಂದ. ಸೊ ನೆಕ್ಸ್ಟ್ ಈಗ 4th ಸ್ಟ್ಯಾಂಡರ್ಡಿಂದ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ತುಂಬ ಚೆನ್ನಾಗಿತ್ತು ಎಲ್ಲ ಪ್ರೋಗ್ರಾಮ್ಗಳೂ. ಬಟ್ ಚಳಿಲಿ ಕೂತ್ಕೊಂಡು ನೋಡೋದೇ ಫಸ್ಟು ದೊಡ್ಡ ಕೆಲಸ. ಸೊ ಹಾಗಾಗಿ ಅಲ್ಲೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇತ್ತಲ್ವ, ಸೊ ಹೋಗೋದು ತೊಗೊಂಬರೋದು ಎಲ್ಲ ಮಾಡ್ತಾಯಿದ್ವಿ. ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ವಿ, ತಿಂದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಮಧ್ಯಾಹ್ನ ಆಗಿದೆ. ಸೊ ಇವತ್ತು ಮಂಗಳವಾರ, ನಮ್ಮ ಮನೆ ವಾರ ಆಗಿರೋದ್ರಿಂದ ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ಒರೆಸಿ ಎಲ್ಲ ಪೂಜೆ ಮಾಡೋಣ ಅಂತ ಹೇಳಿ ಸೊ ಈಗೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ದೇವ್ರ ಮನೆಗೆ ಹೂವು ಎಲ್ಲ ಮುಡಿಸಿ ಕಳಶ ಎಲ್ಲ ತೊಳೆದು ದೇವ್ರ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇವತ್ತೆಲ್ಲ ಹೂವು ಮುಡಿಸ್ಕೊಂಡಿದ್ದೀನಿ. ಈಗ ಧನುರ್ಮಾಸ ಆಗಿರೋದ್ರಿಂದ ಸೊ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಬೇಡ ಅಂತ ಹೇಳಿಬಿಟ್ಟು ಸೊ ಇವತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಇವತ್ತು ಮಂಗಳವಾರ ಆಗಿರೋದ್ರಿಂದ ಎಲ್ಲ ನೀವು ಎಲ್ಲ ಮುಡಿಸ್ಕೊಂಡು ಸಂಜೆ ಪೂಜೆ ಮಾಡಿಬಿಡೋಣ, ಬೆಳಗ್ಗೆಯಿಂದ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇವತ್ತು ಎಲ್ಲ ಪೂಜೆ ಮಾಡಬೇಕು. ಎಲ್ಲ ರೆಡಿ ಮಾಡಿದ್ದೀನಿ. ಇವತ್ತು ಇದ್ಕದ ಬೇಳೆ ಸಾಂಬಾರು ಮಾಡಿದ್ದೆ. ಸೊ ಈಗ ಊಟ ಮಾಡ್ತಾಯಿದ್ದೀನಿ. ಸೊ ಈಗಂತೂ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿದೆ ಜಾಸ್ತಿ ರೆಸಿಪಿಗಳು ಮಾಡ್ತಾಯಿರ್ತೀನಿ. ನಮ್ಮ ಮನೇಲಂತೂ ಅವರೆಕಾಯಿ ಅಂದರೆ ತುಂಬ ಇಷ್ಟ, ಹಸ್ಬೆಂಡ್ಗೆ ನಮಗೆ ಎಲ್ಲನೂ. ಸೊ ಹಾಗಾಗಿ
ಊರಿಂದ ಅವರೆಕಾಯಿ ಕಳಿಸ್ತಾ ಇರ್ತಾರೆ. ನಮ್ಮ ಮನೇಲಂತೂ ಅವರೆಕಾಯಿ ರೆಸಿಪಿಗಳೇ ಜಾಸ್ತಿ. ಈಗ ಊಟ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಆಮೇಲೆ ಸಂಜೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸಂಜೆ 5:30 ಒಳಗೆ ಗೋಧೂಳಿ ಸಮಯದಲ್ಲೇ ಪೂಜೆ ಮಾಡ್ಕೊಂಬಿಡೋವಂಥದ್ದು. ಈಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಎಲ್ಲ ಧನುರ್ಮಾಸದ ಪೂಜೆ ಮಾಡ್ತಾರೆ. ನೀವು ಎಲ್ಲರೂ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಾಳೆಯಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತೇ ಎಲ್ಲ ನೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಸಂಜೆ ಊಟಕ್ಕೆ ಏನು ಮಾಡೋದು ಅಂತ ಅಂದ್ಕೊಂಡು ಈಗ ಬಟಾಣಿ ತೊಗೊಂಡೆ. ಬಟಾಣಿ ಈಗ 50 ರೂಪಾಯಿ kg ಆಗಿದೆ. ಹಾಗಾಗಿ ಬಟಾಣಿ ಹಾಕಿ ಟೊಮೆಟೊ ಬಾತ್ ಥರ ಮಾಡೋಣ ಸ್ವಲ್ಪ ಅಂತ ಹೇಳಿಬಿಟ್ಟು ಈಗೆಲ್ಲ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಕ್ರಿಸ್ಮಸ್ ರಜಾ ಇವತ್ತಿಂದ. ರಜಾ ಮಜಾ ಅಂತ ಅಂದ್ಕೊಂಡು 10 days ರಜಾ ಕೊಟ್ಟಿದ್ದಾರೆ ಈ ಸತಿ ಕ್ರಿಸ್ಮಸ್ಸು. ಅವ್ರಿಗೆ ಖುಷಿ. ನನ್ನ ಮಗಳು ಅದೇ ಹೇಳ್ತಾ ಇದ್ಲು, ಅಮ್ಮ ಇವತ್ತಿಂದ ನಾನು ಮುಂದಿನ ವರ್ಷನೇ ಇನ್ನು ಸ್ಕೂಲ್ಗೆ ಹೋಗೋದು. ಇವತ್ತು ರಜಾ ಕೊಟ್ಟಿದ್ದಾರೆ. ಇನ್ನು 10 days, January 5th ಸ್ಕೂಲು. ಮಕ್ಕಳಿಗೆಲ್ಲ ರಜಾ ಮಜಾ ಖುಷಿ ಅವ್ರಿಗೆದ್ದು. ಇನ್ಮೇಲಂತೂ ಮಕ್ಕಳು ಬರೀ ರೋಡಲ್ಲೇ ಇರ್ತಾರೆ ಯಾವಾಗ್ಲೂ. ಸಾಟರ್ಡೆ ಸಂಡೇ ಬಂತು ಅಂದ್ರೇ ರೋಡಲ್ಲಿರೋರು. ಈಗ ರಜಾ ಇರೋದಕ್ಕೆ ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಕುಣಿತಾರೆ. ಅವ್ರಿಗೂ ಒಂಥರ ಖುಷಿ. ಈಗ ಸಂಜೆ ಅಮ್ಮ ಬಂದಿದ್ದರು. ಇವತ್ತು ರಜಾ ಅಲ್ಲ ಅಂತ ಹೇಳಿ ಅಮ್ಮ ಮನೆಗೆ ಹೋದ್ಲು ಆಗಲೇ ನನ್ನ ಮಗಳು. ಈಗ ಬನ್ನಿ ಟೊಮೆಟೊ ಬಾತ್ ಮಾಡೋಣ ಕ್ವಿಕ್ಕಾಗಿ ಅಂತ ಹೇಳಿ. ಬಟಾಣಿ ಸೀಸನ್ ಈಗ ಸ್ಟಾರ್ಟು. ಹಾಗಾಗಿ ಬಟಾಣಿ ತೊಗೊಂಡಿದ್ದೆ, ಈಗ ಸುಲಿದು ಈಗ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಸಾಲೆ ರುಬ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಇದೆಲ್ಲ ರುಬ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಈಗ ಮಸಾಲೆ ಸಾಮಾನುಗಳು ಎಲ್ಲ ಸ್ವಲ್ಪ ಹಾಕ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಸ್ವಲ್ಪ ತೊಗೊತೀನಿ. ಸೋಂಪು ಎಲ್ಲನೂ. ಬಟಾಣಿ ಈಗಂತೂ ಫ್ರೆಶ್ ಆಗಿ ಸಿಗುತ್ತೆ. ನೆಕ್ಸ್ಟು ಮಸಾಲೆ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಈ ರೀತಿ ಬಾಡಿಸ್ಕೋಬೇಕು. ಪುದೀನ ರುಬ್ಬದ್ನಲ್ವ, ಹಾಗಾಗಿ ಗ್ರೀನ್ ಕಲರ್ ಆಗಬೇಕು. ಟೊಮೆಟೊ ಬಾತ್ ಗ್ರೀನ್ ಕಲರ್. ಈ ರೀತಿ ಅರ್ಜೆಂಟಾಗಿ ಮಾಡಿದಾಗಲೇ ತುಂಬ ಚೆನ್ನಾಗಾಗುತ್ತೆ ಏನಾದರೂ ಆಗಲಿ. ಇಲ್ಲಾಂದರೆ ಒಂದೊಂದ್ಸಲಿ ಎಷ್ಟು ನೀಟಾಗಿ ಎಲ್ಲ ಐಟಮ್ಸ್ಗಳನ್ನ ಹಾಕಿ ಮಾಡಿದ್ರೂ ಒಂದೊಂದ್ಸಲಿ ಚೆನ್ನಾಗಾಗೋದಿಲ್ಲ. ಸಣ್ಣದೊಂದು 2 ಟೊಮೆಟೊ ತೊಗೊಂಡಿದ್ದೀನಿ. ನೆಕ್ಸ್ಟು ಈಗ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಬಟಾಣಿ. ನಾನು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಒಂಚೂರು ಅರಿಶಿನ ಪುಡಿ. ಈಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ತೊಳ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ನೋಡಿ ನಿಮಗೆ ಹಾಕ್ಕೊಳ್ಳಿ. ಈಗ ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಈಗ ನಾನು 1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ, 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇನ್ನು ಚಿಲ್ಲಿ ಪೌಡ್ರ್ ಏನೋ ಹಾಕ್ಕೊತಾ ಇಲ್ಲ ಖಾರಕ್ಕೆ. ರೆಡಿ ಆಗಿದೆ. ಈಗ ಒಂದು ವಿಷಿಲ್ ಕೂಗಿಸ್ಕೊಳ್ಳೋಣ. ಕುದಿ ಬರ್ತಾ ಇದೆ ಈಗ. ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಬೋದು. ಬೇಕಾದ್ರೆ ಉಪ್ಪು ಕಮ್ಮಿ ಆಗಿದರೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಬೋದು. ಕ್ವಿಕ್ಕಾಗಿ ರೆಡಿ ಆಗುವಂಥ ಟೊಮೆಟೊ ಬಾತ್. ಬನ್ನಿ ಒಂದು ವಿಷಲ್ ಕೂಗಿಸ್ಕೊಂಡು ಆಮೇಲೆ ನೋಡೋಣ ಹೇಗಾಗುತ್ತೆ ಅಂತ.
ಟೊಮೆಟೊ ಬಾತ್ ಅಂತೂ ತುಂಬ ಚೆನ್ನಾಗಾಗಿದೆ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಟೇಸ್ಟೂ ಅಷ್ಟೇ ಸೂಪರ್ ಆಗಿತ್ತು. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಪುದೀನ, ಶುಂಠಿ, ಜೀರಿಗೆ, ಮೆಣಸು ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಕೂದಲಿಗೂ ಒಳ್ಳೆಯದು. ಈಗ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಕೂದಲು ಸಿಕ್ಕಾಪಟ್ಟೆ ಉದುರುತ್ತಾ ಇತ್ತು, ಹಾಗಾಗಿ ನೋಡೋಣ 1 ತಿಂಗಳು ಕುಡಿಯೋಣ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.